ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 8 ಜನ ಕಳ್ಳರನ್ನ ಒಳಗೊಂಡಿದ್ದಂಥ ಗುಂಪೊಂದು ಲಕ್ಷಾಂತರ ಮೌಲ್ಯದ ದಾಳಿಂಬೆ ಕಳ್ಳತನಕ್ಕೆ ಯತ್ನ ಮಾಡಿದೆ. ಜಮೀನಿನಲ್ಲಿದ್ದ ದಾಳಿಂಬೆ ಹಣ್ಣಿನ ಕಳ್ಳತನಕ್ಕೆ ಪ್ರಯತ್ನವಾಗಿದೆ. ಕೊಪ್ಪಳ ಜಿಲ್ಲೆ ಕನಕಗಿರಿ ಹೊರವಲಯದಲ್ಲಿ ಈ ಘಟನೆ ನಡೆದಿದೆ. ಸೂರ್ಯನಾರಾಯಣ ಎಂಬುವರಿಗೆ ಸೇರಿದ ಜಮೀನಿಗೆ 8 ಜನರ ಗುಂಪೊಂದು ದಾಳಿ ನಡೆಸಿದೆ. ಆದರೆ ದಾಳಿಂಬೆಯನ್ನ ತೆಗೆದುಕೊಳ್ಳದೆ ಗಿಡಗಳನ್ನ ನಾಶ ಮಾಡಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ಕಿಡಿಗೇಡಿಗಳು. ಇಲ್ಲಿ ನಾಯಿ ಕೂಗೋ ಶಬ್ದ ಕೇಳಿ ಅಲ್ಲಿಂದ ಹೆದರಿ ಓಡಿ ಹೋಗಿದ್ದಾರೆ ಖದೀಮರು. ಆದರೆ ಕಳ್ಳತನಕ್ಕೆ ಅಂತ ಹೇಳಿ ತಂದಿದ್ದ ಆಟೋವನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಕನಕಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು KA 37A 6304 ನಂಬರ್ನ ಆಟೋ ಬಿಟ್ಟು ಹೋಗಿದ್ದಾರೆ ಖದೀಮರು. ಆದರೆ ಇಲ್ಲಿ ಲಕ್ಷಾಂತರ ಮೌಲ್ಯದ ದಾಳಿಂಬೆ ಹಣ್ಣನ್ನ ಖದೀಮರು ಕದಿಯೋದಕ್ಕೆ ಪ್ರಯತ್ನ ಮಾಡಿ ಅಲ್ಲಿದ್ದಂತ ಗಿಡಗಳನ್ನ ನಾಶ ಮಾಡಿ ಹೋಗಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಎನ್ಕೋ ಮಾಸ್ಟರ್ ಅವರು ಹೊಲ ಲೀಜಿ ಕೊಟ್ಟಿದ್ರು. ಬಟ್ ಅವ್ರ ಹೆಸರು ದಿಲೀಪ್ ರಾಜ್ ಅಂತ. ಅವರ ಹೊಲದಲ್ಲಿ ಸರಿಸುಮಾರು 21 ಎಕರೆ ದಾಳಂಬ್ರಿ ಹಾಕಿದ್ದಾರೆ. ಬಟ್ ದಾಳಂಬ್ರಿ ಹಾಕಿರ್ತಕ್ಕಂಥದ್ದನ್ನ ಯಾರೋ ದುಷ್ಕರ್ಮಿಗಳು ಅವ್ರ ಉದ್ದೇಶನೇ ಕಳ ಮಾಡೋ ಒಂದು ಉದ್ದೇಶ ಇರೋದು. ಯಾಕಂದ್ರೆ ಒಬ್ಬರ ಹೊಲದಲ್ಲಿ ಅವ್ರು ಕಳ್ಳತನ ಮಾಡಿಲ್ಲ. ಈಗ ದಿಲೀಪ್ ರಾಜ್ ಇರ್ಬೋದು, ನಾಗೇಶ್ ರಾವ್ ಇರ್ಬೋದು, ಪ್ರಕಾಶ್ ರಾಜ್ ಇರ್ಬೋದು, ಕೃಷ್ಣರಾಜ್ ಇರ್ಬೋದು, ವರಮರಾಜ್ ಇರ್ಬೋದು, ಶ್ರೀನಿವಾಸ ರಾಜ್ ಇರ್ಬೋದು, ಈ ಥರ ಸುಮಾರು ಒಂದು 20-25 ಜನ ರೈತರ ಹೊಲದಲ್ಲಿ ಕಳ್ಳತನ ಮಾಡಿದ್ದಾರೆ. ಇನ್ನೊಂದಿಷ್ಟು ಹೆಸರುಗಳಿದ್ದಾವೆ. ಈಗ ಬರೀ ದಾಳಂಬ್ರಿ ಅಂತಲ್ಲ, ತೊಗರಿ ಕಳ್ಳತನ ಮಾಡ್ತಾ ಇದ್ದಾರೆ, ದನ ಕರುಗಳು ಕಳ್ಳತನ ಮಾಡ್ತಾ ಇದ್ದಾರೆ, ಕೋಳಿ ಕಳ್ಳತನ ಮಾಡ್ತಾ ಇದ್ದಾರೆ, ಎಲ್ಲ ಬೆಳೆಗಳು ಕಳ್ಳತನ ಮಾಡ್ತಾ ಇದ್ದಾರೆ, ಕೇಬಲ್ ಕಳ್ಳತನ ಮಾಡ್ತಾ ಇದ್ದಾರೆ, ಸ್ಟಾರ್ಟರ್ ಬಿಡ್ತಾ ಇಲ್ಲ, ಮೋಟ್ರ್ ಬಿಡ್ತಾ ಇಲ್ಲ, ಇವೆಲ್ಲ ಬಿಡ್ತಾ ಇಲ್ಲ. ಆದ್ರೆ ಇಲ್ಲಿವರೆಗಾದರೂ ಎಷ್ಟೇ ಪ್ರಕರಣ ದಾಖಲಾದರೂ ಕೂಡ ಇಲ್ಲಿವರೆಗೂ ಕನಕಗಿರಿ ಪೊಲೀಸ್ನವರು ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ. ನಿನ್ನೆ ನಮ್ಮ ಬಂಕಾಪುರಸ್ಥದಲ್ಲಿರ್ತಕ್ಕಂಥ ನಮ್ಮ ರೈತರಾಗಿರ್ತಕ್ಕಂಥ ಎನ್ಕೋ ಮಾಸ್ಟರ್ ಅವರು ಹೊಲ ಲೀಜಿ ಕೊಟ್ಟಿದ್ರು. ಬಟ್ ಅವ್ರ ಹೆಸರು ದಿಲೀಪ್ ರಾಜ್ ಅಂತ. ಅವರ ಹೊಲದಲ್ಲಿ ಸರಿಸುಮಾರು 21 ಎಕರೆ ದಾಳಂಬ್ರಿ ಹಾಕಿದ್ದಾರೆ. ಬಟ್ ದಾಳಂಬ್ರಿ ಹಾಕಿರ್ತಕ್ಕಂಥದ್ದನ್ನ ಯಾರೋ ದುಷ್ಕರ್ಮಿಗಳು ಅವ್ರ ಉದ್ದೇಶನೇ ಕಳ ಮಾಡೋ ಒಂದು ಉದ್ದೇಶ ಇರೋದು. ಯಾಕಂದ್ರೆ ಒಬ್ಬರ ಹೊಲದಲ್ಲಿ ಅವ್ರು ಕಳ್ಳತನ ಮಾಡಿಲ್ಲ. ಈಗ ದಿಲೀಪ್ ರಾಜ್ ಇರ್ಬೋದು, ನಾಗೇಶ್ ರಾವ್ ಇರ್ಬೋದು, ಪ್ರಕಾಶ್ ರಾಜ್ ಇರ್ಬೋದು,